ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಮನುಷ್ಯನ ಹುಟ್ಟು ಗುಣಗಳಲ್ಲಿ ಒಂದು ತನ್ನ ಜೀವಮಾನದಲ್ಲಿ ತಾನು ಕಲಿತಂಥ ಪಾಠಗಳನ್ನು ಮುಂದಿನ ತಲೆಮಾರಿಗೆ ವರ್ಗಾಯಿಸಬೇಕು ಅನ್ನೋದು. ವರ್ಗಾಯಿಸೋದಕ್ಕೆ ಅವನು ಕಂಡುಕೊಂಡಂಥ ಹಲವು ಮಾರ್ಗಗಳಲ್ಲಿ ಬರಹದ ಮೂಲಕ ದಾಖಲೆ ಇಡೋದು ಸಹ ಒಂದು. ಇಂತಹ ದಾಖಲೆಗಳಲ್ಲಿ ಸುಭಾಷಿತಗಳು ಬಹಳ ಮುಖ್ಯವಾದದ್ದು. ಕನ್ನಡದಲ್ಲಿ ಈಗ 108 ಸುಭಾಷಿತ ದಿನಕ್ಕೊಂದು ಸ್ಫೂರ್ತಿ ಎನ್ನುವ ಪುಸ್ತಕ ಪ್ರಕಟವಾಗಿದೆ. ಇದನ್ನು ಬರೆದಿದ್ದಾರೆ ಜಗದೀಶ ಶರ್ಮ ಸಂಪಾ ಅವರು. ಸಂಪಾ ಅವರು 1985-86ರಲ್ಲಿ ವಿದ್ಯಾರ್ಥಿಯಾಗಿ ಗೋಕರ್ಣದಲ್ಲಿ ಅಧ್ಯಯನ ಮಾಡುವಾಗ ಅವರ ಅಧ್ಯಾಪಕರು ಒಂದು ಸುಭಾಷಿತವನ್ನು ಕಲಿಸ್ಕೊಡ್ತಾರೆ. ದ್ರಾಕ್ಷಾಮ್ಲಾನಮುಖಿ ಚ ಅಂತ ಹೇಳಿ ಸುಭಾಷಿತದ ಮಹತ್ವವನ್ನು ತಿಳಿಸುವಂತಹ ಒಂದು ಸುಭಾಷಿತ. ಆವತ್ತಿಂದ ಅವರಿಗೆ ಈ ಸುಭಾಷಿತಗಳಲ್ಲಿ ಆಸಕ್ತಿ ಬಂದು ಅವುಗಳನ್ನು ಸಂಗ್ರಹಿಸೋದಕ್ಕೆ ಶುರು ಮಾಡ್ತಾರೆ. ಈಗ ಮಾಧ್ಯಮ ಎಲ್ಲರಿಗೂ ಎಡುತ್ತಾ ಇರೋ ಕಾರಣ ದಿನಕ್ಕೆ ಒಂದು ಸುಭಾಷಿತವನ್ನು ಅವರು ತಮ್ಮ ಗೆಳೆಯರ ಗುಂಪಲ್ಲಿ ಹಂಚಿಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಹಾಗೆ ಹಂಚಿಕೊಂಡಾಗ ಕೆಲವು ಸಲಹೆಗಳು ಬರುತ್ತೆ, ಇದನ್ನು ಪುಸ್ತಕ ರೂಪದಲ್ಲಿ ಯಾಕೆ ತರಬಾರದು ಅಂತ. ಅದರ ಫಲವಾಗಿ ಜಗದೀಶ್ ಶರ್ಮ ಸಂಪಾ ಅವರು 108 ಸುಭಾಷಿತ ದಿನಕ್ಕೊಂದು ಸ್ಫೂರ್ತಿ ಎನ್ನುವ ಪುಸ್ತಕವನ್ನು ಪ್ರಕಟಿಸಿದ್ದಾರೆ. ಜೊತೆಗೆ ಇದು ಭಾಗ 1, ಇನ್ನೂ ಭಾಗಗಳು ಬರಲಿವೆ ಅನ್ನೋ ಒಂದು ಭರವಸೆಯನ್ನು ನೀಡಿದ್ದಾರೆ. ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವಃ ತಸ್ಮಾತ್ ತದೇವ ವಕ್ತವ್ಯಂ ವಚನೆ ಕಾದರಿದ್ರತ. ಒಳ್ಳೆಯ ಮಾತುಗಳನ್ನು ಹೇಳಿದ್ರೆ ಪ್ರಾಣಿಗಳೂ ಸಹ ಖುಷಿ ಪಡುತ್ತವೆ, ನಾವು ಹೇಳಿದ ಹಾಗೆ ಕೇಳುತ್ತವೆ. ಹಾಗಿದ್ದ ಮೇಲೆ ಮನುಷ್ಯರು ನಾವು ಹೇಳಿದ ಹಾಗೆ ಕೇಳಲ್ವಾ, ನಮ್ಮ ಮಾತನ್ನು ಕೇಳಲ್ವಾ ಅವರು? ಹಾಗಾಗಿ ಯಾವಾಗಲೂ ಒಳ್ಳೆಯ ಮಾತುಗಳನ್ನೇ ಆಡಿ ಮಾತಿಗೆ ಎಂತಹ ದಾರಿದ್ರ್ಯ, ವಚನೆ ಕಾದರಿದ್ರತ ಅಂತ ಪ್ರಶ್ನೆ ಕೇಳಿ ಈ ಒಂದು ಸುಭಾಷಿತವನ್ನು ಮುಗಿಸ್ತಾ ಇದ್ದಾರೆ. ಸೊಗಸಾದ ಕೃತಿ. ಒಮ್ಮೆ ನಾವೆಲ್ಲ ಓದೋಣ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಶಾ ಎಚ್.ಎಂ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಹನುಮಂತಪುರದಿಂದ ಬಂದಿದ್ದೇನೆ. ನಾನು ಗೃಹಿಣಿ. ನನ್ನ ಹವ್ಯಾಸ ಪುಸ್ತಕಗಳನ್ನು ಓದುವುದು ಮತ್ತು ತಟ್ಟಂಥ ಕಾರ್ಯಕ್ರಮವನ್ನು ವೀಕ್ಷಿಸುವುದು. ಆಶಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ತೆ, ನನ್ನ ಹೆಸರು ಸ್ವಾತಿ ಬಸಪ್ಪ ಅಂತ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಬಳೆಹತ್ತಿಗುಪ್ಪೆ ಗ್ರಾಮದಿಂದ ಬಂದಿರೋದು. ನಾನು ವಿದ್ಯಾಭ್ಯಾಸ MA ಇನ್ ಎಕನಾಮಿಕ್ಸ್ ಮಾಡಿದ್ದೀನಿ. ನಾನು ಮೂಲತಃ ಗೃಹಿಣಿ. ನಾನು ಕಾದಂಬರಿಗಳನ್ನ ಜಾಸ್ತಿ ಓದ್ತೀನಿ. ಅದು ಬಿಟ್ಟು ತಟ್ಟಂತ ಹೇಳಿ ಪ್ರೋಗ್ರಾಮ್ನ ನೋಡ್ತೀನಿ. ಸ್ವಾತಿ ಬಸಪ್ಪ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ತ್ರಿವೇಣಿ. ನಾನು ಚಿಕ್ಕಮಗಳೂರಿಂದ ಬಂದಿದ್ದೀನಿ. ನಾನು ಗೃಹಿಣಿಯಾಗಿದ್ದೀನಿ. ನನ್ನ ಹವ್ಯಾಸಗಳು ಸುಡುಕು ಮಾಡೋದು, ಪದಬಂಧ ಬಿಡಿಸೋದು, ಕಾದಂಬರಿ ಓದೋದು ಮತ್ತು ರಂಗೋಲಿ ಹಾಕೋದು. ತ್ರಿವೇಣಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ನಾಲ್ಕನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರತ್ನಾ HR. ನಾನು ಬೆಂಗಳೂರಿನ ಗಂಗೊಂಡನಹಳ್ಳಿಯಿಂದ ಬಂದಿದ್ದೀನಿ. ನಾನು ಗೃಹಿಣಿ. ನನ್ನ ಹವ್ಯಾಸ ಪುಸ್ತಕ ಓದುವುದು, ನಾವೆಲ್ಸ್, ಕಾದಂಬರಿ ಓದುವುದು, ಪಾಡ್ಕಾಸ್ಟ್ ಕೇಳುವುದು ಹಾಗೂ ಮಕ್ಕಳಿಗೆ ಮನೆ ಪಾಠ ಮಾಡುವುದು ಹಾಗೂ ಯೂಟ್ಯೂಬ್ನಲ್ಲಿ ಸರ್ಕಾರಿ ಯೋಜನೆಗಳಿಗೆ ಸಂಬಂಧಿಸಿದಂತೆ ಮಾಹಿತಿ ನೀಡುವ ವಿಡಿಯೋ ಮಾಡುವುದು. ಧನ್ಯವಾದಗಳು. ತುಂಬ ಸಂತೋಷ ರತ್ನಮ್ಮ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಎಲ್ಲರೂ ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಶ್ರೀಮತಿ ಶೋಭಾ ಆನಂದ್ ಅವರು. ತಮ್ಮ ಪತಿಯಾಗಿದ್ದಂಥ ದಿವಂಗತ ಆನಂದ್ ಅವರ ನೆನಪಿನಲ್ಲಿ. ಕಾರ್ಯಕ್ರಮದ ಮೊದಲ ಪುಸ್ತಕ ಪ್ರಶ್ನೆಯನ್ನು ಈಗ ನೋಡೋಣ. ಜಯಂತಿ ಮಸು ಸುಲೋಚನಾ ಅವರು ಬರೆದ ಕಾದಂಬರಿ ಉತ್ತಂಗ ಮತ್ತು ಇತರ ಸ್ಫೂರ್ತಿದಾಯಕ ಕಥೆಗಳು. ಕೆ. ರಘು ಶೆಟ್ಟಿ ಬರೆದಿರುವಂಥದ್ದು. ಪ್ರಶ್ನೆ:
ಕರ್ನಾಟಕದಲ್ಲಿ 18ರಿಂದ 52 ವರ್ಷ ವಯಸ್ಸಿನ ಮಹಿಳೆಯರು 1 ವರ್ಷದಲ್ಲಿ ಎಷ್ಟು ದಿನ ವೇತನ ಸಹಿತ ಋತುಚಕ್ರ ರಜೆಯನ್ನು ತೆಗೆದುಕೊಳ್ಳಬಹುದು? ಮೊದಲಿಗೆ ಬರೆದಿರುತ್ತಿದ್ದಾರೆ ಸ್ವಾತಿ, ಆನಂತರ ಎರಡನೆಯದಾಗಿ ರತ್ನಮ್ಮ ಅವರು ಮೊದಲೇ ಹೇಳಿ. 3 ದಿನ ರಜೆ. ಹಾ? 3 ದಿನ ರಜೆ. 3 ದಿನ. ತಮ್ಮ ಉತ್ತರ 1 ದಿನ. 1 ದಿನ. ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡಿದ್ದೀರಾ? 1 ವರ್ಷದಲ್ಲಿ ಎಷ್ಟು ದಿನ ವೇತನ ಸಹಿತ ಋತುಚಕ್ರ ರಜೆಯನ್ನು ತೆಗೆದುಕೊಳ್ಳಬಹುದು? ಆಯ್ಕೆಗಳನ್ನು ನೋಡೋಣ. 24 ದಿನ, 10 ದಿನ, 50 ದಿನ, 12 ದಿನ. 12 ದಿನ. ಉತ್ತರಗಳನ್ನು ತಾವು ಹೇಳಿದರೆ 1 ದಿನ ಅಂತ, ನಾನು 3 ದಿನ ಅಂತ. ಒಂದು ಉತ್ತರ ದಿವಸನ. ಇಲ್ಲ ನಮ್ಮಲ್ಲಿ. ಈಗ ಉತ್ತರವನ್ನು ನೋಡೋಣ. 12 ದಿನ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ತಮಗೆಲ್ಲರಿಗೂ ಉತ್ತರ ಗೊತ್ತಿತ್ತು, ತಿಂಗಳಿಗೆ ಗೊತ್ತಿಲ್ಲ ಅಂತ ಅನ್ನೋದು ಇಲ್ಲ. confuse ಆದರೆ ಆಗಿದೆ. ಪ್ರಶ್ನೆಯನ್ನು ಸರಿಯಾಗಿ ಓದೋಕೆ ಪ್ರಯತ್ನಿಸಲೇ ಇಲ್ಲ, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನಿಸಲೇ ಇಲ್ಲ. ಯಾಕಂದರೆ ನಿಮ್ಮ ಪಕ್ಕದಲ್ಲಿ ಕೂತಿರ್ತಕ್ಕಂಥವರು ಎಲ್ಲಿ ಬಜರ್ ಒತ್ತಿ ಮೊದಲು ಉತ್ತರ ಕೊಟ್ಬಿಡ್ತಾರೋ ಅನ್ನೋ ಆತಂಕ. ಈ ಕ್ವಿಜ್ ಸ್ಪರ್ಧೆಯಲ್ಲಿ ಹೆಚ್ಚು ಬಹುಮಾನವನ್ನು ಗಳಿಸ್ಬೇಕು, ಪುಸ್ತಕಗಳನ್ನು ಗಳಿಸ್ಬೇಕು ಅಂದರೆ ನನ್ನ ಜೊತೆ ಯಾರೂ ಇಲ್ಲ, ಒಬ್ಬಳೇ ಇರೋದು ಅಥವಾ ಒಬ್ಬನೇ ಇರೋದು ಅಂತ ಪ್ರಾಮಾಣಿಕವಾಗಿ ಉತ್ತರ ಕೊಡೋಕ್ಕೆ ಪ್ರಯತ್ನ ಪಡಿ. ಹೆಚ್ಚು ಪುಸ್ತಕ ನಿಮಗೆ ಖಂಡಿತ ದೊರೆಯುತ್ತೆ. ಆಯಾ ತಿಂಗಳಿಗೆ 1 ದಿನ. 1 ದಿನ ರಜಾ. ಆ ದಿನವನ್ನು ಆ ತಿಂಗಳೇ ಬಳಸ್ಕೋಬೇಕು. ಮುಂದಿನ ತಿಂಗಳಿಗೆ ಇಟ್ಕೊಂಡು 10 ದಿವಸ ಒಟ್ಟಿಗೆ ರಜಾ ಹಾಕ್ಬಿಡೋಣ, 12 ದಿವಸ ಹಾಕೋಣ, ಹಾಗೆಯೇ ರಜೆಯನ್ನು ಉಳಿತಾಯ ಮಾಡಿಕೊಳ್ಳಿಕ್ಕೆ ಅವಕಾಶ ಇಲ್ಲ. ಆ ತಿಂಗಳಲ್ಲಿ ಅಗತ್ಯ ಇದ್ದರೆ ತಗೋಬೇಕಾಗುತ್ತೆ. ಮುಂದಿನ ಪುಸ್ತಕಗಳನ್ನು ನೋಡೋಣ. ಯದ್ಯಾಗಿನ ಬ್ಯಾನಿ, ಗಣಪತಿ ಗೋ ಛಲವಾದಿ ಬರೆದಂಥ ಕಥಾ ಸಂಕಲನ ಹಾಗೂ ಕೆರೆ ದಡ ವಿದ್ಯಾರಶ್ಮಿ ಪೆಲತ್ತಡ್ಕ ಅವರು ಬರೆದಂಥ ಕವನ ಸಂಕಲನ. ಪ್ರಶ್ನೆ: 45 ಸೆಂಟಿಮೀಟರ್ ಉದ್ದ ನಾಲಿಗೆಯನ್ನುಳ್ಳ ಯಾವ ಪ್ರಾಣಿಯೋ ನಾಲಿಗೆಯಿಂದ ತನ್ನ ಕಿವಿಯನ್ನು ಸ್ವಚ್ಛಗೊಳಿಸುತ್ತದೆ ಅನ್ನೋದನ್ನು ತಿಳ್ಕೋಬೇಕು. ಆಯ್ಕೆಗಳನ್ನು ನೋಡೋಣ. ಪಾಂಡ, ಆರ್ಮಡಿಲ್ಲೋ, ಜಿರಾಫೆ, ಬಜರ್. ಮೊದಲಿಗೆ ಒತ್ತಿದ್ದಾರೆ ತ್ರಿವೇಣಿ ಅವರು, ಎರಡನೇದಾಗಿ ಬಜರ್ ಒತ್ತಿದ್ದು ಸ್ವಾತಿ. ತ್ರಿವೇಣಿ ಅವರ ಉತ್ತರ ಜಿರಾಫೆ. ತಮ್ಮ ಉತ್ತರ ಜಿರಾಫೆ. ಸ್ವಾತಿ? ಜಿರಾಫೆ. ಆಯ್ಕೆ 4 ಇರುವೆ ಭಕ್ಷಕ ಅಂತ ಬಂದಿದೆ. ಉತ್ತರವನ್ನು ನೋಡೋಣ. ಜಿರಾಫೆ ಉತ್ತರ ಸರಿಯಾಗಿದೆ. ಒಂದು ಪುಸ್ತಕ ಯದಿಯಾಗಿನ ಬ್ಯಾನಿ ಸ್ವಾತಿಯವರಿಗೆ ಕೊಟ್ಟಿದ್ದೇನೆ. ಇನ್ನೊಂದು ಪುಸ್ತಕ ಕೆರೆ ದಡ, ಈ ಪುಸ್ತಕವನ್ನು ತ್ರಿವೇಣಿಯವರಿಗೆ ಕೊಟ್ಟಿದ್ದೇನೆ. 45ರಿಂದ 50 ಸೆಂಟಿಮೀಟರ್ ಉದ್ದ ಇರುತ್ತಂತೆ ಜಿರಾಫೆಯ ನಾಲಿಗೆ. ಯಾಕೆ ಅಷ್ಟು ಉದ್ದ ಇರುತ್ತೆ? ನಾಲಿಗೆಯಿಂದ ತನ್ನ ಕಿವಿಯನ್ನು ತಾನೇ ಸ್ವಚ್ಛ ಮಾಡಿಕೊಳ್ಳುತ್ತಂತಲ್ಲ, ಅಂದರೆ ಅದರ ಆಹಾರ ಏನಿದೆ ಆ ಆಹಾರ ಸಾಮಾನ್ಯವಾಗಿ ಮುಳ್ಳು ಪೊದೆಗಳ ನಡುವೆ ಇರುತ್ತೆ, ಎಲೆಗಳು. ಹಾಗಾಗಿ ಆ ಮುಳ್ಳುಗಳ ನಡುವೆ ನಾಲಿಗೆಯನ್ನು ತೂರಿಸಿ ಆ ಎಲೆಗಳನ್ನು ಕಿತ್ತುಕೊಳ್ಳೋದಕ್ಕೆ ಅಷ್ಟು ಉದ್ದ ಇದೆ ಅಂತ ಹೇಳ್ತಾರೆ. ಆಯ್ಕೆಗಳಲ್ಲಿ ಕೊಟ್ಟಂಥ ಆರ್ಮಡಿಲ್ಲೋ ಮತ್ತು ಇರುವೆ ಭಕ್ಷಕ ಏನಿದೆ ಅವುಗಳ ನಾಲಿಗೆಯೂ ಉದ್ದ ಇರುತ್ತೆ. ಆದರೆ 45-50 ಸೆಂಟಿಮೀಟರ್ಷ್ಟು ಇರೋಲ್ಲ. ಅದು ಉದ್ದ ಯಾಕೆ ಇರುತ್ತೆ ಅಂದರೆ ಇರುವೆ ಭಕ್ಷಕ ಇರುವೆ ಗೂಡಲ್ಲಿ ನಾಲಿಗೆಯನ್ನು ತೂರಿಸುತ್ತೆ, ಅಂಟು ನಾಲಿಗೆ ಎಲ್ಲ ಇರುವೆ ಮೆತ್ತುಕೊಳ್ಳುತ್ತೆ, ಹಾಗೆ ಒಳಗೆಳ್ಕೊಂಡು ಆ ಇರುವೆಗಳನ್ನು ತಿನ್ನುತ್ತೆ. ಮುಂದಿನ 2 ಪುಸ್ತಕ ಸಮರ್ಪಣೆ, GK ಐತಾಳ್ ಬರೆದ ಕಾದಂಬರಿ, ಚಿತ್ಪಾವನ ಹಬ್ಬಗಳು, ಮಧುರಾ ತಾಮನ್ಕರ್ ಬರೆದಿರುವಂಥದ್ದು. ಪ್ರಶ್ನೆ: 1912ರ ಒಲಿಂಪಿಕ್ಸ್ನಲ್ಲಿ ಗೆದ್ದ ಚಿನ್ನದ ಪದಕಗಳನ್ನು 2022ರಲ್ಲಿ ಏಕೈಕ ವಿಜೇತ ಎಂದು ಪುನಃ ಮಾನ್ಯತೆ ಪಡೆದ ದಂತಕಥೆಯಾದ ಕ್ರೀಡಾಪಟು ಯಾರು? ಆಯ್ಕೆಗಳನ್ನು ನೋಡೋಣ. ಜಿಮ್ ಥೋರ್ಪ್, ಪಾವೋ ನೋರ್ಮಿ, ಜೆಸ್ಸಿ ಓವೆನ್ಸ್, ಹೆರಾಲ್ಡ್ ಅಬ್ರಹಾಂ. ಮೊದಲಿಗೆ ಬಸರುತ್ತಿದ್ದಾರೆ ಆಶಾ. ಆಪ್ಷನ್ 2 ಪಾವೋ ನೋರ್ಮಿ ಅಂತ ಹೇಳ್ತಾ ಇದ್ದಾರೆ. ತಮ್ಮ ಉತ್ತರ ತ್ರಿವೇಣಿ? ಮೂರನೇದು ಜೆಸ್ಸಿ ಓವೆನ್ಸ್. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಜಿಮ್ ಥೋರ್ಪ್ ಆಗಿತ್ತು.
ಜಿಮ್ ಥೋರ್ಪ್ 1912ರ ಸ್ಟಾಕ್ಹೋಮ್ ಒಲಿಂಪಿಕ್ಸಲ್ಲಿ ಭಾಗವಹಿಸಿ ಪೆಂಟಥ್ಲಾನ್ ಮತ್ತು ಡೆಕಥ್ಲಾನ್ ಅನ್ನೋ ಸ್ಪರ್ಧೆಗಳಲ್ಲಿ ಅವರು ಚಿನ್ನದ ಪದಕವನ್ನು ಗೆಲ್ತಾರೆ. ಆದರೆ ಯಾವುದೋ ಒಂದು ತಾಂತ್ರಿಕ ನಿಯಮವನ್ನು ಉಲ್ಲಂಘಿಸಿ ಆ ಪದಕಗಳನ್ನು ವಾಪಸ್ ತಗೋತಾರೆ. ಕೊನೆಗೆ ಅವರಿಗೆ ಆ ಒಲಿಂಪಿಕ್ ಸಮಿತಿಯವರಿಗೆ ಏನನ್ನಿಸುತ್ತೋ ಗೊತ್ತಿಲ್ಲ, 2022ರಲ್ಲಿ ಆ ಚಿನ್ನದ ಪದಕಗಳನ್ನು ಮತ್ತೆ ಆತನಿಗೆ ವಾಪಸ್ ಮಾಡಿ ಆತ ಏಕೈಕ ಚಿನ್ನದ ಪದಕದ ವಿಜೇತ ಅಂತ ಹೇಳಿ ಒಂದು ಮಾನ್ಯತೆಯನ್ನು ಕೊಡ್ತಾರಂತೆ. ಇಂತಹ ಘಟನೆ ಒಲಿಂಪಿಕ್ ಇತಿಹಾಸದಲ್ಲಿ ಒಂದೇ ಒಂದು ಸಲ ಜಿಮ್ ಥೋರ್ಪ್ ವಿಷಯದಲ್ಲಿ ನಡೆದಿದೆ ಅನ್ನೋದು ಒಂದು ಕುತೂಹಲಕರ ವಿಚಾರ. ಜ್ಯೋತಯ್ಯನ ಬಿದಿರು ಬಿಟ್ಟು ತೇಜಸ್ವಿನಿ ಹೆಗಡೆ ಅವರ ಕಥಾಕೃತಿ ಕ್ಯಾನ್ಸರ್ ತಡೆಗಟ್ಟಬಹುದು ನಿಮಗಿದು ಗೊತ್ತೇ? ಡಾಕ್ಟರ್ ಜ್ಯೋತಿ ಎಸ್ ಗೋಂಗ್ಡೆಮಠ್ ಬರೆದಂಥ ಪುಸ್ತಕ. ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ಅ ರ ವ್ಯ ಭೋ ಪ್ರ. 1 ನಿಮಿಷದ ಅವಕಾಶ. ಮೊದಲಿಗೆ ಬಜರ್ ಒತ್ತಿದ್ದಾರೆ ಆಶಾ ಅವರು, ಆನಂತರ ಸ್ವಾತಿಯವರು ಬಜರ್ ಒತ್ತಿದ್ದಾರೆ. ಆಶಾ. ಅಕ್ಷರದ ವೈಭೋಗ ಪ್ರವಾಹ. ಸ್ವಾತಿ. ಅಕ್ಷರ ದ್ರವ್ಯ ಭೋವ್ಯ ಪ್ರಹಾರ. ಉತ್ತರವನ್ನು ನೋಡೋಣ. ಅಮರ ಕಾವ್ಯ ಭೋಜ ಪ್ರಬಂಧ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮುಂದಿನ 2 ಪುಸ್ತಕಗಳನ್ನು ಈಗ ನೋಡೋಣ. ರಂಗ ಸಂಕಥನ ಅನಸೂಯ ಯತೀಶ್ ಬರೆದಂಥ ಕೃತಿ. ಅಪ್ ಟು ಡೇಟ್ ಅಜ್ಜಿ ಮತ್ತು ಇತರ ಕಥೆಗಳು ER ರಾಮಚಂದ್ರನ್ ಬರೆದಿರುವಂಥದ್ದು. ಪ್ರಶ್ನೆ: 4 ಲೆಕ್ಕಗಳನ್ನು ಮಾಡಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿದೆ. 84 ಕೂಡು 16, 95 ಕಳೆ 72, 12 ಗುಣಿಸು 19, 155 ಭಾಗಿಸು 5. ಬಜರ್ ಮೊದಲಿಗೆ ಒತ್ತಿದ್ದಾರೆ ತ್ರಿವೇಣಿ ಅವರು. ತ್ರಿವೇಣಿಯವರೇ, ನಿಮ್ಮ ಉತ್ತರ 382. 382 ಅಂತ ಹೇಳ್ತಾ ಇದ್ದಾರೆ. ಎರಡನೇದಾಗಿ ಬಜರ್ ಒತ್ತಿದ್ದು ಆಶಾ ಅವರು. 382. ಅದೇ ಉತ್ತರವಾ? ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 100, 23, 228, 31 ಎಲ್ಲವನ್ನು ಕೂಡಿದರೆ 382 ಬಂದಿದೆ. ಈ ಉತ್ತರವನ್ನು ಮೊದಲು ಕೊಟ್ಟಿದ್ದು ತ್ರಿವೇಣಿ ಅವರು. ರಂಗ ಸಂಕಥನ ಕೃತಿಯನ್ನು ಕೊಟ್ಟಿದ್ದೇನೆ. ಹಾಗೆಯೇ ಆಶಾ ಅವರು ಕೊಟ್ಟದಲ್ವಾ ಅಪ್ ಟು ಡೇಟ್ ಅಜ್ಜಿ, ಈ ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇನೆ. ಮುಂದೆ ಕೊಡುವ 2 ಪುಸ್ತಕಗಳು ಕಣ್ಣಳತೆಗೆ ಕಂಡದ್ದು, ಶೋಭಾ ಶಂಕರಾನಂದ್ ಬರೆದಿರುವಂಥದ್ದು. ವಿವೇಕಿಯ ಸ್ವಗತ, ಡಾಕ್ಟರ್ R ತಾರಿಣಿ ಶುಭದಾಯಿನಿ ಅವರ ಕವನ ಸಂಕಲನ. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಕ, ಕೆ, ನ, ಲ, ಲು, ಬ, ರು, ಬೆ. ಆಗಲೇ ಮೊದಲಿಗೆ ಬಜರ್ ಒತ್ತಿದ್ದಾರೆ ರತ್ನಮ್ಮ ಅವರು. ಅದಾದ ಮೇಲೆ ತ್ರಿವೇಣಿ ಅವರು ಬಜರ್ ಒತ್ತಿದ್ದಾರೆ. ರತ್ನಮ್ಮ. ಕರುಣಾಳು ಬಾಬೆಳಕೆ. ತ್ರಿವೇಣಿ. ಕರುಣಾಳು ಬಾಬೆಳಕೆ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಕಣ್ಣೆಳೆತೆಗೆ ಕಂಡದ್ದು ಈ ಒಂದು ಪುಸ್ತಕವನ್ನು, ಶೋಭಾ ಶಂಕರಾನಂದ್ ಬರೆದಂಥ ಪುಸ್ತಕವನ್ನು ಕೊಟ್ಟಿದ್ದೇನೆ ರತ್ನಮ್ಮ ಅವರಿಗೆ. ವಿವೇಕಿಯ ಸ್ವಗತ ಈ ಪುಸ್ತಕವನ್ನು ಕೊಟ್ಟಿದ್ದೇನೆ ತ್ರಿವೇಣಿ ಅವರಿಗೆ. ಮುಂದೆ 2 ಪುಸ್ತಕಗಳು ರಂಗಸ್ವಾಮಿ ಮೂಕನಹಳ್ಳಿ ಬರೆದ ಸಿರಿವಂತಿಕೆಗೆ ಸರಳ ಸೂತ್ರಗಳು, ಸಮಯ ಸ್ಫೂರ್ತಿ ಸಣ್ಣ ಮಕ್ಕಳ ಕಥೆಗಳು, ಸುಂದರಿ ಮೂರ್ತಿ ಅನುವಾದ ಮಾಡಿರುವಂಥ ಕೃತಿ. ಪ್ರಶ್ನೆ:
ಭಾರತದ ಈ ಪ್ರಸಿದ್ಧ ಚದುರಂಗ ಆಟಗಾರ್ತಿಯನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಹೇಳಿಮ್ಮ, ರತ್ನಮ್ಮ, ಬಜರ್ ಒತ್ತಿದ್ರಿ ಅಲ್ವಾ? ದೀಪ ಉರಿತಾ ಇದೆ ನೋಡಿ. ಆಯ್ಕೆಗಳನ್ನು ನೋಡೋಣ. ಇಶಾ ಶರ್ಮಾ, ದಿವ್ಯಾ ದೇಶ್ಮುಖ್. ಹೇಳಿಮ್ಮ. ದಿವ್ಯಾ ದೇಶ್ಮುಖ್. ದಿವ್ಯಾ ದೇಶ್ಮುಖ್ ಅನ್ನೋದು ಸ್ವಾತಿ ಅವರ ಉತ್ತರ. ಆಯ್ಕೆ 4 ನೋಡೋಣ. ಆಯ್ಕೆ 3 ಕೊನೇರು ಹಂಪಿ. ಆಯ್ಕೆ 4 ಬೋಧನಾ ಶಿವಾನಂದನ್. ಉತ್ತರ ಈಗ ಬಂತು. ಕೊನೇರು ಹಂಪಿ. ಸರಿಯಾದ ಉತ್ತರ ಕೊನೇರು ಹಂಪಿ ಆಗಿತ್ತು. ಯಾರೂ ಈ ಉತ್ತರವನ್ನು ಕೊಟ್ಟಿಲ್ಲ. ಕೊನೇರು ಹಂಪಿ ಅವರು ಆಂಧ್ರ ಪ್ರದೇಶಕ್ಕೆ ಸೇರಿದಂತಹ ಚೆಸ್ ಆಟಗಾರ್ತಿ. ಆಕೆ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಎನ್ನುವ ಅರ್ಹತೆಯನ್ನು ಇವರಾಗಲೇ ಪಡೆದಿದ್ದಾರೆ. ವಿಶ್ವ ಚೆಸ್ ಚಾಂಪಿಯನ್ಶಿಪ್, ಮಹಿಳೆಯರ ವಿಶ್ವ ಚೆಸ್ ಚಾಂಪಿಯನ್ಶಿಪ್ಪಲ್ಲಿ ಇವರು ರನ್ನರ್ ಅಪ್, ದ್ವಿತೀಯ ಸ್ಥಾನವನ್ನು ಗಳಿಸಿದ್ದಾರೆ. ಆದರೆ ಈ ಚೆಸ್ಸಲ್ಲಿ ಒಂದು ರ್ಯಾಪಿಡ್ ಚೆಸ್ ಅಂತ, ನಮ್ಮಲ್ಲಿ ರ್ಯಾಪಿಡ್ ಫೈರ್ ಇದ್ದ ಹಾಗೆ ಇಲ್ಲಿ ರ್ಯಾಪಿಡ್ ಚೆಸ್ ಅಂತ ಒಂದು ನಡೆಯುತ್ತೆ. ಆ ರ್ಯಾಪಿಡ್ ಚೆಸ್ಸಲ್ಲಿ ಅವರು 1 ಅಲ್ಲ 2 ಸಲ ವಿಶ್ವ ಪ್ರಶಸ್ತಿಯನ್ನು ಗಳಿಸಿದ್ದಾರೆ ಕೊನೇರು ಹಂಪಿ ಅವರು. ಈಗ ನಾವು 3 ಪುಸ್ತಕಗಳನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದೇವೆ. ಪದಬಂಧ ಈಗ ಬಂತು. ಸುಳುಹುಗಳನ್ನು ನೋಡೋಣ. ಊಟಕ್ಕೆ ಕುಳಿತವರ ಸಾಲು, ಹಂಚುವುದು ಜಗತ್ತು. ಬಜರ್ ಮೊದಲಿಗೆ ಒತ್ತಿದ್ದಾರೆ ಆಶಾ ಅವರು. ಪಂಕ್ತಿ ಸಾಲುಗಳು. ಪಂಕ್ತಿ ಸಾಲುಗಳು. ಎಷ್ಟು ಅಕ್ಷರ ಆಯ್ತಮ್ಮ? 6 ಆಗಲಿಲ್ವಾ? ಹಾಗಿದ್ಮೇಲೆ ಇಲ್ಲೊಂದು ಸಣ್ಣ ತಪ್ಪಿರಬೇಕು ಅಂತ ಕಾಣುತ್ತೆ. 2ನೇದಾಗಿ ಬಜರ್ ಒತ್ತಿದ್ದಾರೆ ಸ್ವಾತಿ. ಪಂಕ್ತಿ ಉಪಹಾರ. ಪಂಕ್ತಿ ಉಪಹಾರ. ಎಷ್ಟು ಅಕ್ಷರ ಆಯ್ತಮ್ಮ? 6 ಆಗೋಯ್ತು. ಮೊದಲನೇ ಶಬ್ದ ನಾವು ಕೊಡ್ತೇನೆ, 2ನೇ ಶಬ್ದ, 3ನೇ ಶಬ್ದಕ್ಕೆ ತಾವು ಪ್ರಯತ್ನಿಸಿ. 1 ಉತ್ತರ ಭೋಜನ ಪಂಕ್ತಿ, 2 ಉತ್ತರ ಹಂಚುವುದು. ಉತ್ತರವನ್ನು ನೋಡೋಣ. ಹೇಳಿಮ್ಮ, ಹೇಳಿ. ಮೊದಲನೇದಾಗಿ ಬರುತ್ತಿದ್ದು ಸ್ವಾತಿ ಅವರು. 3ನೇದು ಪ್ರಪಂಚ. 2ನೇ ಕ್ಲಾಸ್ ಪಾಸ್ ಮಾಡಬೇಕಮ್ಮ. 2ನೇ ಕ್ಲಾಸ್ ಪಾಸ್ ಮಾಡಿ 3ನೇ ಕ್ಲಾಸ್ಗೆ ಹೋಗ್ಬೇಕು. 2ನೇದಕ್ಕೆ ಮಾತ್ರ ಉತ್ತರ ಕೊಡ್ತೀರಾ ರತ್ನಮ್ಮ? ಇಲ್ಲ ಸರ್, 3ನೇದಕ್ಕೆ. 3ನೇದಿಲ್ಲ. 2ನೇದಕ್ಕೆ ಉತ್ತರವನ್ನು ನೋಡೋಣ. ಭಾಜನ. 3 ಉತ್ತರ. ಯಾರು ಬೇಕಾದ್ರೂ ಹೊಸದಾಗಿ ಬಜರ್ ಒತ್ತಿ ಉತ್ತರ ಕೊಡಿ. ಬಜರ್ ಒತ್ತಿದ್ದಾರೆ ತ್ರಿವೇಣಿ ಅವರು. ಪ್ರಪಂಚ ಅಂತಲ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ನನ್ನ ಬಕುಳದ ಹೂವು ಸುರಂ ಯಕ್ಕುಂಡಿ ಬರೆದಂಥ ಕೃತಿ ಕೊಟ್ಟಿದ್ದೇನೆ. ಈಗ 4 ಪುಸ್ತಕಗಳನ್ನು ಹಂಚೋಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಹೆಬ್ರಿ ಸವಿನುಡಿ, ಪ್ರೀತಿಯ ಚಿಟ್ಟೆಯ ಬೆನ್ನೇರಿ, 108 ಅಷ್ಟಪದಿಗಳು ಹಾಗೂ RK ಶ್ರೀಕಂಠನ್. ಪ್ರಶ್ನೆ: 12 ಅಕ್ಷರಗಳನ್ನು ಬಳಸಿಕೊಂಡು 3 ಪದಗಳ ಶಬ್ದಗಳನ್ನು ರೂಪಿಸಬೇಕು. 3ಕ್ಕಿಂತ ಹೆಚ್ಚು ಪದಗಳನ್ನು ಯಾರು ಕೊಡ್ತೀರೋ ಅವರಿಗೆ ಪುಸ್ತಕ ಬಹುಮಾನ ದೊರೆಯುತ್ತೆ. 12 ಅಕ್ಷರಗಳು ಈಗ ಬಂತು. ಗ, ಜ, ಪ, ಗಂ, ಗ, ಲೇ, ಠ, ದ, ಟ, ರ, ಳ, ರ.
1 ನಿಮಿಷದ ಅವಕಾಶ ಮುಗಿದಿದೆ. ಆಶಾ ಅವರೇ, ತಮ್ಮ ಪದಗಳು. ಪಾಗಾಲೆ. ಹ? ಪಗಲೆ. ಹಾಗಂದ್ರೇನು? ಸ್ವಾತಿ ಗಜ್ ಹೇಳಿ ಸ್ವಾತಿ ಅವರು. ಜಠರ, ಜಠರ ಗಂಗಾಜಲ, 3 ಅಕ್ಷರ ಅಮ್ಮ. ಗಂಜಲ, ಗಂಜಲ. ಗಮ್ ಎಲ್ಲಿದೆ? 4ನೇದಿದೆ. ಹಾಂ, ಇದೆ ಗಮ್ ಇದೆ. ಓಕೆನಾ? ಹಾಂ, ಗಂಜಲ ಆಗಬಹುದು. ಜಠರ, ಗಂಧಟ, ಗಂಧಟ. ಗಂಧಟ್ ಗಂಧಟ ಅಂತಿಲ್ಲ, ಇಲ್ಲ. ಗಂಜಳ ಅಂತ ತಗೋಬೋದು. ಗಂಜಲ ಅದು ಒಪ್ಕೊಂಡೆ. ಎಷ್ಟು ಶಬ್ದ ಕೊಟ್ರಿ? 2. ಜಠರ ಕೊಟ್ರಿ, ಗಂಜಲ ಕೊಟ್ರಿ, 2. ಹ್ಮ್. ಹಾಂ, ತಮ್ಮ ಉತ್ತರ ಗಂಗಳ. ಹೇಳಿಮ್ಮ. ಗಂಗಳ. ಗಂಗಳ ಅಂತಲ್ಲ, ಹ, ಏನು ಹಾಗಂದ್ರೆ? ತಟ್ಟೆ. ಗಂಗಾಳ ಅಮ್ಮ, ಅದು ಗಂಗಳ ಅಂತ ಹೇಳಲ್ಲ, ಗಂಗಾಳ ಸರಿಯಾದ ರೂಪ. ಮುಂದಿನ ಶಬ್ದ ಹೇಳಿ. ಜಗಳ, ಜಠರ, ಗಂಜಲ. ಜಗಳ, ಜಠರ, ಗಂಜಲ. ಗಂಜಳ. ಅಷ್ಟೇನಾ? 3 ಶಬ್ದ. ಈಗ ರತ್ನಮ್ಮ ಅವರು. ಗಂಧರ್ವ, ಗಂಧರ್ವ, ಜಠರ, ಜಠರ, ಗಂಜಲ, ಗಂಜಲ, ಜಗಳ. ಜಗಳ. ಉತ್ತರವನ್ನು ನೋಡೋಣ. ಗಂಧರ್ವ, ಗಳಲೆ, ಜಠರ, ಜಗಳ, ಗರಗ, ಗಂಜಳ ಇವೆಲ್ಲವೂ ಬರುತ್ತೆ. 4 ಶಬ್ದಗಳನ್ನು ಕೊಟ್ಟಿದ್ದೀರಿ. ಸರಿ ಅಂತ ಸ್ವೀಕರಿಸಿ ಹೆಬ್ರಿ ಸವಿನುಡಿ ಎನ್ನುವ ಈ ಒಂದು ಪುಸ್ತಕವನ್ನು ರತ್ನಮ್ಮ ಅವರಿಗೆ ಕೊಟ್ಟಿದ್ದೇವೆ. ಈಗ ನಾವು ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚೆನ್ಕುರಳಿ. ನಿಯಮಗಳು ಗೊತ್ತಿದೆ ಅಲ್ವಾ? ಬಜರ್ ಒತ್ಬಿಟ್ಟು ಉತ್ತರ ಕೊಡಬೇಕು. ಒಬ್ಬರಿಗೆ ಮಾತ್ರ ಉತ್ತರ ಕೊಡೋ ಅವಕಾಶ ಇರುತ್ತೆ. ಮೊದಲ ಪ್ರಶ್ನೆ ಈಗ ಬಂತು. ಮಾನವ ದೇಹದ ಮಿಲಿಟರಿ ಪಡೆ ಯಾವುದು? ಆಯ್ಕೆಗಳು: ಕೆಂಪು ರಕ್ತ ಕಣಗಳು, ಬಿಳಿಯ ರಕ್ತ ಕಣಗಳು. ಮೊದಲನೇದಾಗಿ ಆಶಾ. ಕೆಂಪು ರಕ್ತ ಕಣಗಳು. ಉತ್ತರವನ್ನು ನೋಡೋಣ. ಬಿಳಿಯ ರಕ್ತ ಕಣಗಳು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ದೋಸೆಯನ್ನು ಹೊಯ್ದಾಗ ಅದರಲ್ಲಿ ಗುಳ್ಳೆಗಳು ಕಂಡುಬರುತ್ತವೆ. ಇದಕ್ಕೆ ಕಾರಣವೇನು? ಆಯ್ಕೆಗಳು: ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್. ಮೊದಲಿಗೆ ಬಜರ್ ಒತ್ತಿದ್ದಾರೆ ರತ್ನಮ್ಮ. ಕಾರ್ಬನ್ ಡೈಆಕ್ಸೈಡ್. ಉತ್ತರವನ್ನು ನೋಡೋಣ. ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಯಾವುದರಲ್ಲಿ ವಿಟಮಿನ್ ಸಿ ಅಧಿಕವಾಗಿರುತ್ತದೆ? ಆಯ್ಕೆಗಳು: ನಿಂಬೆಹಣ್ಣು, ಬೆಟ್ಟದ ನೆಲ್ಲಿ. ಮತ್ತೆ ರತ್ನಮ್ಮ. ನಿಂಬೆಹಣ್ಣು. ಉತ್ತರವನ್ನು ನೋಡೋಣ. ಬೆಟ್ಟದ ನೆಲ್ಲಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ರಾಂಪಾ ದಂಗೆಯನ್ನು ಮುನ್ನಡೆಸಿದ ನಾಯಕ ಯಾವುದು? ಆಯ್ಕೆಗಳು: ಅಲ್ಲೂರಿ ಸೀತಾರಾಮರಾಜು, ಮುಕುಂದ ಕಾಕೋಟಿ. ಹೇಳಿ ಆಶಾ ಅವರೇ. ಮುಕುಂದ ಕಾಕೋಟಿ. ಉತ್ತರವನ್ನು ನೋಡೋಣ. ಅಲ್ಲೂರಿ ಸೀತಾರಾಮರಾಜು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ. ಯಾವ ರಾಜನ ಬೇಸಿಗೆ ಅರಮನೆ ನಂದಿ ಬೆಟ್ಟದಲ್ಲಿದೆ? ಆಯ್ಕೆಗಳು: ಹೈದರಾಲಿ, ಟಿಪ್ಪು ಸುಲ್ತಾನ್. ಮೊದಲಿಗೆ ಬಜರ್ ಒತ್ತಿದ್ದಾರೆ ತ್ರಿವೇಣಿ. ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನ್. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಸೇವಾದಳ ಸ್ಥಾಪಿಸಿದವರು ಯಾರು? ಆಯ್ಕೆಗಳು: NS ಹರ್ಡಿಕರ್, ಮೈಲಾರ ಮಹದೇವಪ್ಪ. ಬಜರ್ ಒತ್ತಿದ್ದಾರೆ ಸ್ವಾತಿ. NS ಹರ್ಡಿಕರ್. ಉತ್ತರವನ್ನು ನೋಡೋಣ. ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಭೂಮಿಯ ಮೇಲಿರುವ ಅತಿ ಕಠಿಣ ನೈಸರ್ಗಿಕ ವಸ್ತು ಯಾವುದು? ಆಯ್ಕೆಗಳು: ಕಲ್ಲಿದ್ದಲು, ವಜ್ರ. ಮತ್ತೆ ಮೊದಲಿಗೆ ಬಜರ್ ಒತ್ತಿದ್ದಾರೆ ಸ್ವಾತಿ. ವಜ್ರ. ಉತ್ತರವನ್ನು ನೋಡೋಣ. ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಅತಿ ಹೆಚ್ಚು ಪುರುಷರ T20 ವಿಶ್ವಕಪ್ ಗೆದ್ದ ದೇಶ ಯಾವುದು? ಆಯ್ಕೆಗಳು: ಬಜರ್ ಒತ್ತಿದ್ದಾರೆ ತ್ರಿವೇಣಿ. ಭಾರತ. 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 ಆಯ್ಕೆಗಳು: ಭಾರತ, ಆಸ್ಟ್ರೇಲಿಯಾ. ಉತ್ತರ ಭಾರತ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಹೊರದೇಶದಲ್ಲಿ ಚಿತ್ರೀಕರಣಗೊಂಡ ಮೊದಲ ಕನ್ನಡ ಚಿತ್ರ ಯಾವುದು? ಬಜರ್ ಒತ್ತಿದ್ದಾರೆ ತ್ರಿವೇಣಿ. ಸಿಂಗಾಪುರದಲ್ಲಿ. ಸಿಂಗಾಪುರಲ್ಲಿ. ರಾಜಕುಲ. ಹಾಂ? ಸಿಂಗಾಪುರದಲ್ಲಿ ಏಜೆಂಟ್. ಇಲ್ಲ, ಸಾವಕಾಶವಾಗಿ ಹೇಳಿ. ಸಿಂಗಾಪುರದಲ್ಲಿ ರಾಜಾಕುಳ್ಳ. ಆಯ್ಕೆಗಳು: ಸಿಂಗಾಪುರಲ್ಲಿ ರಾಜಾಕುಳ್ಳ, ಅಮೆರಿಕ.
ರಾಜ ಕುಳ್ಳ ಅಂತಿದ್ದೀರಿ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಕೇಶವಚಂದ್ರ ಸೇನ್ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ಮುಂದಿನ ಪ್ರಶ್ನೆ, ಜಗತ್ತಿನ ಅತಿ ದೊಡ್ಡ ಪಕ್ಷಿ ಯಾವುದು? ಬಜರ್ ಆಗಲೇ ಒತ್ತಿದ್ದಾರೆ ಸ್ವಾತಿ. ಆಸ್ಟ್ರಿಚ್. ಆಸ್ಟ್ರಿಚ್ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆಗಳು: ಉಷ್ಟ್ರಪಕ್ಷಿ, ಎಮು. ಇದರಲ್ಲಿ ಯಾವುದಮ್ಮ? ಉಷ್ಟ್ರಪಕ್ಷಿ. ಉಷ್ಟ್ರಪಕ್ಷಿ. ಉತ್ತರವನ್ನು ನೋಡೋಣ. ಆಸ್ಟ್ರಿಚ್, ಉಷ್ಟ್ರಪಕ್ಷಿ. ಉತ್ತರ ಸರಿಯಾಗಿದೆ. ಮಹೇಂದ್ರ ಲಾಲ್ ಸರ್ಕಾರ್ ಈ ಒಂದು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಆಶಾ HM ಅವರಿಗೆ ಅಪ್ ಟು ಡೇಟ್ ಅಜ್ಜಿ ಮತ್ತು ಇತರ ಕಥೆಗಳು ಎನ್ನುವ ಪುಸ್ತಕ ಕೊಡ್ತಾ ಇದ್ದೇವೆ. ಸ್ವೀಕರಿಸಿ, ಅಭಿನಂದನೆಗಳು. ಸ್ವಾತಿ ಅವರಿಗೆ ಒಟ್ಟು 4 ಪುಸ್ತಕ ದೊರೆಯುತ್ತಾ ಇದೆ. ಸ್ವೀಕರಿಸಿ, ಅಭಿನಂದನೆಗಳು. ತ್ರಿವೇಣಿ ಅವರಿಗೆ 3, 4, 7 ಪುಸ್ತಕ ತಮಗೆ ದೊರೆಯುತ್ತಾ ಇದೆ. ಸ್ವೀಕರಿಸಿ, ಅಭಿನಂದನೆಗಳು. ರತ್ನಮ್ಮ ಅವರಿಗೆ 3 ಪುಸ್ತಕ ದೊರೆಯುತ್ತಾ ಇದೆ. ಸ್ವೀಕರಿಸಿ, ಅಭಿನಂದನೆಗಳು. ಏನು ಗಂಟ್ಲಪ್ಪ, ಹಬ್ಬ ಏನು ಕಿರಿಚ್ತಾರೆ ಅಂತ ನಾವು ಬೈತೇವೆ. ಗಂಟಲೇ ಇಳಿದಂತಹ ಪ್ರಾಣಿ ಒಂದಿದೆ. ಯಾವುದು ಗೊತ್ತಾ? ಜಿರಾಫೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.